ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಈ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಚಂದನನಿಗೆ ಅವರ ಅಪ್ಪನ ನೆನಪು ತುಂಬಾ ಆಗ್ತಾ ಇರುತ್ತೆ. ಇನ್ನು ಈ ಕಡೆ ಮುತ್ತು ವೈಭವ್ಯ ಮಾತು ಕೇಳಿ ಒಂದು ಆಲ್ರೆಡಿ ಮದುವೆ ಆಗಿ ಡಿವೋರ್ಸ್ ತಗೊಂಡಿರುವ ಹುಡುಗಿಯನ್ನು ಮದುವೆ ಆಗಬೇಕು ಅಂತ ಹೇಳಿ ಬ್ರೋಕರ್ ಹತ್ರ ಹೇಳ್ತಾನೆ. ಇನ್ನು ಮುತ್ತು ಆ ಹುಡುಗಿಯನ್ನ ಮದುವೆ ಆಗಬೇಕಂತ ನಿರ್ಧರಿಸ್ತಾನೆ. ಇದು ಅವರ ಮನೆಯವರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಅಂದರೆ ಏನಾಗುತ್ತೆ, ಮುತ್ತು ಆ ಹುಡುಗಿನ ಮದುವೆ ಆಗ್ತಾನ ಅಷ್ಟೇ ಅಲ್ಲ, ಇನ್ನು ನಟರಾಜನ ಬರ್ತ್ಡೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಏನೆಲ್ಲ ಆಗುತ್ತೆ ಎಲ್ಲಾನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ಪ್ರಾರಂಭದಲ್ಲಿ ಚಂದನ, ಹರಿ, ಮಹಿ 3 ಜನ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಹರಿ ಹೇಳ್ತಾನೆ, ಅಲ್ಲರಿ ಈ ಬಸ್ ಸ್ಟಾಪಿಗೆ ನಾವೆಲ್ಲ ಫ್ಯಾಮಿಲಿ ಸಮೇತ ನಡ್ಕೊಂಡು ಬರೋದಂದ್ರೆ ತುಂಬಾ ಖುಷಿ ಅಲ್ವಾ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹಾಗೇನು ಇಲ್ಲ ಬಿಡಿ ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಇಲ್ಲ ರೀ ಒಂಥರ ಖುಷಿ ಇದೆ ಅಲ್ವಾ ಮಹಿ ಅಂತ ಹೇಳಿ ಮಹಿಯನ್ನು ನೋಡ್ತಾನೆ. ಆದರೆ ಮಹಿ ಒಂದು ಹುಡುಗಿಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಎಲ್ಲಿ ಹೋದ್ಲು ಇನ್ನೂ ಬಂದಿಲ್ಲ ಅಲ್ವಾ ಅಂತ ಹೇಳ್ಕೊಂಡು ವೇಟ್ ಮಾಡ್ತಾ ಇರ್ತಾನೆ. ಇನ್ನು ಹರಿ ಹೇಳ್ತಾನೆ, ಇವನೇನು ಮಾಡ್ತಿದ್ದಾನೆ, ಯಾರನ್ನೋ ಹುಡುಕ್ತಿದ್ದಾನೆ, ಅಂದರೆ ಆ ಹುಡುಗಿನ ವೇಟ್ ಮಾಡ್ತಿದ್ದಾನ ಅಂತ ಹೇಳ್ತಾನೆ. ಇನ್ನು ಅಷ್ಟರಲ್ಲಿ ಆ ಹುಡುಗಿ ಬರ್ತಾಳೆ. ಹುಡುಗಿ ಬಂದಾಗ ಹರಿ ಚಂದನ ಇಬ್ಬರು ನೋಡ್ತಾರೆ. ಆಗ ಹರಿ ಹೇಳ್ತಾನೆ, ರೀ ಯಾರೀ ಆ ಹುಡುಗಿ, ತುಂಬ ಸುಂದರವಾಗಿದ್ದಾಳೆ, ಇಷ್ಟು ದಿನ ನನ್ನ ಕಣ್ಣಿಗೆ ಬಿದ್ದೇ ಇಲ್ಲ ನೋಡಿ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಓ ಹೌದಾ, ಅಂದರೆ ನಿಮಗೆ ಈ ಏರಿಯಾದಲ್ಲಿ ಇರುವ ಎಲ್ಲ ಹುಡುಗಿ ಕೂಡ ಪರಿಚಯ ಇದೆಯಾ ಅಂತ ಕೇಳ್ತಾರೆ. ಆಗ ಹರಿ ಹೇಳ್ತಾನೆ, ರೀ ಅಲ್ಲ ರೀ, ಇದು ನಾನು ಹುಟ್ಟಿ ಬೆಳೆದ ಊರು ರೀ, ಇಲ್ಲಿ ಯಾವ ಹುಡುಗಿ ಇರ್ತಾರೆ, ಯಾರಿರ್ತಾರೆ ಯಾರಿರಲ್ಲ ನಂಗೆಲ್ಲಾನು ಗೊತ್ತಿರುತ್ತೆ, ಇದೇನೋ ಹೊಸದಾಗಿ ಬಂದಿರೋ ಹುಡುಗಿ ಇರಬೇಕು, ಅದಕ್ಕೆ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಅವ್ನು ಬಿಲ್ಡಪ್ ಕೊಡ್ತಾ ಇರ್ತಾನೆ, ನಂಗೆ ಹಾಗೆ ಗೊತ್ತು, ನಾನು ಹೀಗೆ ಗೊತ್ತು, ನಂಗೆ ಏರಿಯಾದ ಬಗ್ಗೆ ಎಲ್ಲ ಹುಡುಗಿಯರ ಬಗ್ಗೆ ಗೊತ್ತು ಹೇಳ್ಕೊಂಡು ಸುಮ್ಮನೆ ಅವ್ನ ಪಾಡಿಗೆ ಒಂದು ಬಿಲ್ಡಪ್ ಕೊಡ್ತಾ ಇರ್ತಾನೆ. ಇನ್ನು ಈ ಕಡೆ ಮಹಿ ಆ ಹುಡುಗಿ ಬಂದಿರ್ತಾಳೆ, ಅವಳನ್ನು ನೋಡಿ ನಗ್ತಾ ಇರ್ತಾನೆ. ಮಾತಾಡಬಾರ್ದು ಅಂತ ಹೇಳ್ಕೊಂಡು ಅವಳನ್ನು ನೋಡಿ ನಗ್ತಾ ಇರ್ತಾನೆ. ಇನ್ನು ಅಲ್ಲಿಗೆ ಪೇರೆಂಟ್ಸ್ ಅವರ ಮಕ್ಕಳನ್ನು ಸ್ಕೂಲ್ ಬಸ್ ಹತ್ತಿಸ್ಲಿಕ್ಕಂತ ಬರ್ತಾರೆ. ಆವಾಗ 2 ಸಣ್ಣ ಮಕ್ಕಳು ಮಾತಾಡ್ತಾ ಇರ್ತಾರೆ. ಆಗ ಒಂದು ಹುಡುಗಿ ಕೇಳ್ತಾಳೆ, ಏನೇ ಇದು ಡ್ರಾಯಿಂಗ್ ಕೈಯಲ್ಲಿ ಅಂತ ಕೇಳ್ತಾಳೆ. ಆವಾಗ ಆ ಹುಡುಗಿ ಹೇಳ್ತಾಳೆ, ಟೀಚರ್ ಹೇಳಿದ್ರು ಅಪ್ಪಂದು ಡ್ರಾಯಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ಅಂತ ಹೇಳ್ತಾಳೆ. ಆಗ ಆ ಡ್ರಾಯಿಂಗನ್ನು ಚಂದನ ನೋಡ್ತಾಳೆ. ಚಂದನನಿಗೆ ಅವಳ ಅಪ್ಪದ ನೆನಪಾಗುತ್ತೆ. ಅಪ್ಪ ಬಂದಿರೋದು, ಅಪ್ಪ ಮಾತಾಡ್ತಿರೋದು, ಅಪ್ಪ ಅವಳಿಗೆ ಹೇಳಿರೋದು, ಮಕ್ಕಳನ್ನು ಬಿಟ್ಟು ಅಪ್ಪನಿಗೆ ಇರೋಕ್ಕಾಗುತ್ತಾ, ನೀ ನನ್ನ ಮಗಳೇ ಕಣೆ ಅಂತ ಹೇಳಿರೋದು ಪ್ರತಿಯೊಂದು ನೆನಪಾಗಿ ಆ ಡ್ರಾಯಿಂಗನ್ನು ನೋಡ್ತಾ ಇರ್ತಾಳೆ. ಇನ್ನು ಹರಿ ಅವನ ಪಾಡಿಗೆ ಅವನು ಮಾತಾಡ್ತಾ ಇರ್ತಾನೆ. ಆಗ ಹರಿ ಹೇಳ್ತಾನೆ, ಚಂದನ ಅವರೇ ಏನಾಯಿತು ಅಂತ ಕೇಳ್ತಾನೆ. ಆಗ ಚಂದನ ಮಾತಾಡಲ್ಲ. ಚಂದನ ಅವರೇ ನಿಮ್ಮನ್ನೇ ಏನಾಯಿತು ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಏನೂ ಇಲ್ಲ ರೀ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ನೋಡಿ ನನಗೆ ಪುಸ್ತಕ ಓದಲಿಕ್ಕೆ ಬರದೇ ಇರ್ಬೋದು, ಪುಸ್ತಕನ ಹೆಚ್ಚಾಗಿ ನಾನು ಓದದೇ ಇರ್ಬೋದು, ಆದರೆ ನಿಮ್ಮ ಮನಸ್ಸಲ್ಲಿ ಏನಾಗಿದೆ ಅಂತ ಹೇಳಿ ನಂಗೆ ಅರ್ಥ ಆಗುತ್ತೆ, ಹೇಳಿ ಚಂದನ ಅವರೇ ಯಾಕೆ ಡಲ್ ಆದ್ರಿ ಒಂದೇ ಸಲ ಅಂತ ಕೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಏನೂ ಇಲ್ಲ, ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಏನು ಗೊತ್ತಾ, ನಾಡಿದ್ದು ನಮ್ಮ ಅಪ್ಪನ ಬರ್ತ್ಡೇ, ನಾವು ಪ್ರತಿ ವರ್ಷ ನಮ್ಮ ಅಪ್ಪನ ಬರ್ತ್ಡೇನ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಗೊತ್ತಾ. ನಮ್ಮ ಅಪ್ಪನ ಬರ್ತ್ಡೇಗೆ ಫಸ್ಟ್ ಹೋಗಿ ನಾನೇ ಸ್ವೀಟ್ ಕೊಡ್ತಾ ಇದ್ದೆ, ಫ್ಯಾಮಿಲಿಯವರೆಲ್ಲ ಬರ್ತಿದ್ರು, ಫ್ರೆಂಡ್ಸ್ ಫ್ಯಾಮಿಲಿ, ಎಷ್ಟು ಹಬ್ಬದ ಥರ ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ ಗೊತ್ತಾ, ಅದೆಲ್ಲ ಈಗ ನೆನಪಾಗ್ತಿದೆ ನನಗೆ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಏನು ಕೋಇನ್ಸಿಡೆಂಟ್ ರೀ, ನೀವು ಹೇಳಿದ್ರಲ್ಲ ನಾಡಿದ್ದು, ಅದೇ ನಾಡಿದ್ದು ನಮ್ಮ ಹೈವೇ ಕಿಂಗ್ ನಟರಾಜ ಅಂದರೆ ನಮ್ಮ ಅಪ್ಪನ ಬರ್ತ್ಡೇ ರೀ ಅಂತ ಹೇಳ್ತಾರೆ. ಆಗ ಚಂದನಂಗೆ ತುಂಬಾ ಖುಷಿಯಾಗುತ್ತೆ. ಏನೋ ಅಂಕಲ್ ಬರ್ತ್ಡೇನಾ, ಹರಿ ಅವರೇ ನಾವು ತುಂಬ ಗ್ರ್ಯಾಂಡ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಪ್ಲೀಸ್ ಹರಿ ಅವರೇ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಆಯಿತು ರೀ, ನೀವು ಇಷ್ಟೇ ಹೇಳಿದ್ರಲ್ಲ, ಇವತ್ತಿಂದನೇ ಪ್ರಿಪ್ರೇಷನ್ ಮಾಡ್ತೇನೆ, ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಮಹಿ ಆ ಹುಡುಗಿ ಹತ್ರ ಮಾತಾಡಬೇಕು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ, ಆದರೆ ಅವನಿಗೆ ಮಾತಾಡಲಿಕ್ಕೆ ಆಗ್ತಿರಲ್ಲ. ಇನ್ನು ಹರಿ ಹೇಳ್ತಾನೆ, ಹೋಗೋ ಮಾತಾಡು ಅವಳ ಹತ್ರ, ಹೆಸರೇನು ಕೇಳು ಅಂತ ಹೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಇಲ್ಲಪ್ಪ ನಾನು ಮಾತಾಡಲ್ಲಪ್ಪ ಅಂತ ಹೇಳ್ತಾನೆ. ಇನ್ನು ಆ ಹುಡುಗಿ ಆಟೋ ಹತ್ಕೊಂಡು ಸೀದಾ ಹೋಗ್ತಾಳೆ. ಆಗ ಹರಿ ಹೇಳ್ತಾನೆ, ಏನೋ ನೀನು ನನ್ನ ತಮ್ಮ ಹೇಳೋಕೆ ನಾಚಿಕಾಗುತ್ತೆ, ಮುಖ ತೋರಿಸೋ ನಿಂದು ಅಂತ ಹೇಳ್ಕೊಂಡು ತೂ ಅಂತ ಹೋಗಿದ್ದಾನೆ. ಇನ್ನು ಈ ಕಡೆ ಮುತ್ತು ವೈಭವಿ ಹೇಳಿದ್ದೆ ನೆನಪು ಮಾಡ್ಕೊತಾ ಇರ್ತಾನೆ. ಆವಾಗ ಮುತ್ತು ಬ್ರೋಕರನ್ನು ಕಾಲ್ ಮಾಡಿ ಕರೀತಾನೆ. ಬ್ರೋಕರ್ ಅಲ್ಲಿಗೆ ಬರ್ತಾನೆ. ಆಗ ಬ್ರೋಕರ್ ಹೇಳ್ತಾನೆ, ಏನು ಮುತ್ತು, ನನ್ನ ಅರ್ಜೆಂಟಾಗಿ ಇಲ್ಲಿಗೆ ಬರೋಕ್ಕೆ ಹೇಳಿ ನೀನು ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಮುತ್ತು ಹೇಳ್ತಾರೆ, ಅಣ್ಣ ನನಗೊಂದು ಅರ್ಜೆಂಟಾಗಿ ಮದುವೆ ಆಗಲೇಬೇಕು, ಆದಷ್ಟು ಬೇಗ ಮದುವೆ ಆಗಬೇಕು, ಒಂದು ಹುಡುಗಿ ಅಣ್ಣ ಅಂತ ಹೇಳ್ತಾರೆ. ಆಗ ಬ್ರೋಕರ್ ಹೇಳ್ತಾರೆ, ಏನೋ ಅರ್ಜೆಂಟಾಗಿ
ನಿಂಗೆ ಹುಡುಗಿ ಹುಡುಕ್ಬೇಕಾ? ಅದೊಂದು ಕೆಲಸ ನನ್ನ ಕೈಲಿ ಆಗಲ್ಲ ಮುತ್ತು, ಬೇರೆ ಏನಾದರೂ ಹೇಳು, ನಿನಗೆ ಹುಡುಗಿ ಹುಡುಕೋ ಕೆಲಸ ನನ್ನ ಕೈಲಂತೂ ಆಗಲ್ಲ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಅಣ್ಣ ದಯವಿಟ್ಟು ಹಾಗೆ ಹೇಳಬೇಡಿ ಅಣ್ಣ, ನೀವು ಯಾವ ಹುಡುಗಿನ ತೋರಿಸ್ತೀರೋ ಆ ಹುಡುಗಿನ ಮದುವೆ ಆಗ್ತೇನೆ, ನಾನು ಏನೂ ಹೇಳಲ್ಲ, ನೀವು ತೋರಿಸಿದ ಹುಡುಗಿನ ಮದುವೆ ಆಗ್ತೇನೆ ಅಣ್ಣ, ದಯಮಾಡಿ ಅಣ್ಣ ಪ್ಲೀಸ್ ಅಣ್ಣ, ನನ್ನ ಮದುವೆ ಆಗಲೇಬೇಕು, ನಾನು ಮದುವೆ ಆಗಲಿಲ್ಲ ಅಂದರೆ ನನ್ನ ತಮ್ಮಂದಿರಿಗೆ ಕೂಡ ತುಂಬ ತೊಂದರೆ ಆಗುತ್ತೆ, ಅವ್ರ ಭವಿಷ್ಯ ನನ್ನ ಮದುವೆ ಮೇಲೆ ನಿಂತಿದೆ, ಪ್ಲೀಸ್ ಅಣ್ಣ ಅಂತ ಹೇಳ್ತಾಳೆ. ಆಗ ಆ ಬ್ರೋಕರ್ ಹೇಳ್ತಾನೆ, ಅಲ್ಲ ಮುತ್ತು, ನೀನೇನೋ ಒಪ್ಕೊಳ್ತೀಯ, ಆದರೆ ಆ ಹುಡುಗಿನೇನೋ ಒಪ್ಕೊಳ್ಬೇಕಲ್ವಾ, ಏನು ಮಾಡೋದು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಅವನಿಗೊಂದು ಕಾಲ್ ಬರುತ್ತೆ. ಆಗ ಬ್ರೋಕರ್ ಸೈಡಿಗೆ ಹೋಗಿ ಮಾತಾಡ್ತಾನೆ. ಆ ಕಾಲ್ ಯಾರ್ದಾಗಿರುತ್ತೆ ಅಂದರೆ, ಒಂದು ಹುಡುಗಿಗೆ ಡೈವೋರ್ಸ್ ಆಗಿ ಇನ್ನೊಂದು ಮದುವೆಗೆ ಹುಡುಗ ನೋಡ್ತಾ ಇರ್ತಾರೆ, ಆ ಹುಡುಗಿ ಮನೆಯವ್ರದ್ದು ಕಾಲ್ ಆಗಿರುತ್ತೆ. ಆಗ ಬ್ರೋಕರ್ ಹೇಳ್ತಾನೆ, ಆಯ್ತಾಯಿತು, ನೀವು ಡೀಟೇಲ್ಸ್ ಎಲ್ಲ ಕಳಿಸಿಕೊಡಿ, ನಾನು ಯಾವುದಾದ್ರೂ ಹುಡುಗ ಸೆಲೆಕ್ಟ್ ಆದರೆ ನನಗೆ ಹೇಳ್ತೇನೆ ಅಂತ ಹೇಳ್ತಾರೆ. ಇನ್ನು ಬ್ರೋಕರ್ ಒಬ್ಬರೇ ನಿಂತು ಹೇಳ್ತಾ ಇರ್ತಾರೆ, ಅಲ್ಲ ಏನು ಮಾಡಲಿ, ಈ ಹುಡುಗಿಗೆ ಆಲ್ರೆಡಿ ಮದುವೆ ಆಗಿ ಡಿವೋರ್ಸ್ ಆಗಿದೆ, ಇನ್ನೊಂದು 2 ತಿಂಗಳಲ್ಲಿ ಡಿವೋರ್ಸ್ ಸಿಗುತ್ತೆ, ಆಗಿರುವಾಗ ಈ ಹುಡುಗಿಯನ್ನು ಒಪ್ಕೊಳ್ಳುವ ಹುಡುಗ ಎಲ್ಲಿಂದ ಹುಡ್ಕೊಂಡು ಬರಲಿ, ನಾನು ಏನು ಮಾಡಲಿ ಅಂತ ಹೇಳ್ತಾ ಇರ್ತಾನೆ ಒಬ್ಬೊಬ್ಬನೇ. ಅದನ್ನು ಮುತ್ತು ಕೇಳಿಸ್ಕೊಂಡು ಹೇಳ್ತಾನೆ, ಅಣ್ಣ ಅದ್ಯಾವುದು ಹುಡುಗಿ ಅಂದ್ರಿ ಅಲ್ಲ ಅಣ್ಣ, ನಾನು ಅವ್ರನ್ನ ಮದುವೆ ಆಗಲಾ, ನನ್ನ ಜಾತಕ ಕಳಿಸಿಕೊಡ್ತೀರಾ, ನಾನು ಅವ್ರನ್ನ ಮದುವೆ ಆಗಲಾ ಅಣ್ಣ ಅಂತ ಕೇಳ್ತಾನೆ. ಆಗ ಬ್ರೋಕರ್ ಹೇಳ್ತಾನೆ, ಮುತ್ತು ನೀನು ಏನು ಹೇಳ್ತಿದ್ಯಾ, ಅಲ್ಲ ಕಣೋ, ಆ ಹುಡುಗಿಗೆ ಮದುವೆ ಆಗಿದೆ ಕಣೋ, ಇನ್ನು 2 ತಿಂಗಳಲ್ಲಿ ಡಿವೋರ್ಸ್ ಸಿಗುತ್ತೆ, ಆ ಹುಡುಗಿನ ನೀನು ಮದುವೆ ಆಗ್ತೀಯಾ, ಮುತ್ತು ನೀನು ಏನು ಹೇಳ್ತಿದ್ಯಾ, ಸ್ವಲ್ಪ ಯೋಚನೆ ಮಾಡಿದ್ಯಾ, ನಿಮ್ಮ ಮನೆಯವ್ರು ಇದಕ್ಕೆ ಒಪ್ತಾರಾ, ನಿನ್ನ ತಮ್ಮಂದಿರು ಇದಕ್ಕೆ ಒಪ್ತಾರಾ ಅಂತ ಕೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ಅಣ್ಣ ಅದ್ರ ಬಗ್ಗೆ ನೀವು ಏನೂ ಯೋಚನೆ ಮಾಡಬೇಡಿ ಅಣ್ಣ, ನನಗೀಗ ಮದುವೆ ಆಗಲೇಬೇಕು, ದಯಮಾಡಿ ಅಣ್ಣ ಆ ಹುಡುಗಿನ ಹೇಳಿ ಅಣ್ಣ, ನಾನು ಹುಡುಗಿನ ಮೀಟ್ ಆಗ್ತೇನೆ, ನಾನು ಮದುವೆ ಆಗ್ತೇನೆ ಅಣ್ಣ, ನನ್ನ ಬಗ್ಗೆ ಆ ಹುಡುಗಿಗೆ ಹೇಳಿ ಅಣ್ಣ ಅಂತ ಹೇಳ್ತಾರೆ. ಆಗ ಬ್ರೋಕರ್ ತುಂಬ ಯೋಚನೆ ಮಾಡ್ತಾನೆ, ಆಯಿತು ಮುತ್ತು ನೀನು ಇಷ್ಟೆಲ್ಲ ಹೇಳ್ತಿದ್ಯಲ್ಲ, ಆಯಿತು, ನಾಳೆ ನಿನಗೆ ಒಂದು ಪ್ಲೇಸಿಗೆ ಬರ್ಲಿಕ್ಕೆ ಹೇಳ್ತೇನೆ, ಅಲ್ಲಿಗೆ ಬಾ, ಅವ್ರಿಗೆ ನಾನು ಮೀಟ್ ಮಾಡಿಸ್ತೇನೆ ಅಂತ ಹೇಳ್ತಾನೆ. ಇನ್ನವನು ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಕಡೆ ಮಹಿ ಬರ್ತಾನೆ ಬಸ್ ಸ್ಟಾಪಿಗೆ. ಆವಾಗ ಅದೇ ಹುಡುಗಿ ಬರ್ತಾಳೆ. ಆವಾಗ ಮಹಿ ಹೋಗಿ ಮಾತಾಡಿಸ್ತಾನೆ, ಹಲೋ ಅಂತ ಹೇಳ್ತಾನೆ, ನನಗೆ ನಿಮ್ಮ ಹತ್ರ ಮಾತಾಡಲಿಕ್ಕಿತ್ತು ಅಂತ ಹೇಳ್ತಾನೆ. ಆವಾಗ ಹುಡುಗಿನೂ ಹೇಳ್ತಾಳೆ, ಹಲೋ, ನನಗೆ ಕೂಡ ನಿಮ್ಮ ಹತ್ರ ಮಾತಾಡಲಿಕ್ಕಿತ್ತು, ಅದು ನಿಮ್ಮ ಜೊತೆ ಒಬ್ಬರು ಬರ್ತಾರಲ್ಲ, ಅವ್ರು ಯಾರು, ನಿಮ್ಮ ಅಣ್ಣನ ಕೇಳ್ತಾರೆ. ಆಗ ಮಹಿ ಹೇಳ್ತಾನೆ, ಹೌದೌದು ನನ್ನ ಅಣ್ಣ ಅಂತ ಹೇಳ್ತಾನೆ. ಆಗ ಹುಡುಗಿ ಹೇಳ್ತಾಳೆ, ಏನಂದರೆ ನನಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ. ಆವಾಗ ಮಹಿನೂ ಹೇಳ್ತಾನೆ, ಅಯ್ಯೋ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಅವನು, ಅಯ್ಯೋ ದೇವ್ರೆ, ಆ ಹುಡುಗಿ ನನಗೆ ಏನಾದರೂ ಪ್ರಪೋಸ್ ಮಾಡ್ತಾಳಾ, ನನ್ನ ಹತ್ರ ಮಾತಾಡಲಿಕ್ಕಿತ್ತು ಅಂತ ಹೇಳ್ತಿದ್ದಾಳೆ, ಗ್ಯಾರಂಟಿ ಈ ಹುಡುಗಿ ಇವತ್ತು ನನಗೆ ಪ್ರಪೋಸ್ ಮಾಡೇ ಬಿಡ್ತಾಳೆ ಅಂತ ಹೇಳ್ತಾನೆ. ಆವಾಗ ಹುಡುಗಿ ಹೇಳ್ತಾಳೆ, ಆಯಿತು, ನೀವೇನು ಮಾತಾಡಬೇಕು ಅಂತ ಹೇಳಿದ್ರಲ್ಲ, ನೀವು ಮಾತಾಡಿ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಇಲ್ಲ ಲೇಡೀಸ್ ಫಸ್ಟ್, ನೀವೇ ಮಾತಾಡಿ ಅಂತ ಹೇಳ್ತಾಳೆ. ಆವಾಗ ಹುಡುಗಿ ಹೇಳ್ತಾಳೆ, ಅದು ನಿಮ್ಮ ಜೊತೆ ಬರ್ತಾರಲ್ಲ ನಿಮ್ಮ ಅಣ್ಣ, ಅವರಂದರೆ ನಂಗೆ ತುಂಬಾ ಇಷ್ಟ, ಅವ್ರು ನೋಡೋಕ್ಕೆ ಎಷ್ಟು ಸೂಪರ್ ಆಗಿದ್ದಾರಲ್ವ, ಪ್ಲೀಸ್ ಅವ್ರ ನಂಬರ್ ಕೊಡ್ತೀರಾ ನನಗೆ, ನಾನು ಅವ್ರ ಹತ್ರ ಮಾತಾಡ್ಬೇಕಂತ ಹೇಳ್ಕೊಂಡು ಎಷ್ಟು ಟ್ರೈ ಮಾಡ್ತಿದ್ದೇನೆ, ಆದರೆ ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ, ಪ್ಲೀಸ್ ನನಗೆ ನಂಬರ್ ಕೊಡ್ತೀರಾ ಅವ್ರದ್ದು ಅಂತ ಕೇಳ್ತಾಳೆ. ಆಗ ಮಹಿಗಂತೂ ತುಂಬಾ ಶಾಕ್ ಆಗುತ್ತೆ, ಅವ್ಳಿಗೆ ಸಿಟ್ಟು ಬರುತ್ತೆ, ಅಲ್ಲ ಇವಳು ನೋಡಿದರೆ ಆರಿ ಬಗ್ಗೆ ಕೇಳ್ತಿದ್ದಾಳ ಅಂತ ಹೇಳ್ಕೊಂಡು ತುಂಬಾ ಯೋಚನೆ ಮಾಡ್ತಾನೆ. ಇನ್ನು ಹುಡುಗಿ ಹೇಳ್ತಾಳೆ, ಪ್ಲೀಸ್ ಅವ್ರ ನಂಬರ್ ಕೊಡಿ ಆಯಿತಾ ಅಂತ ಹೇಳ್ತಾಳೆ. ಇನ್ನು ಮಹಿಗಂತೂ ಏನು ಮಾಡಬೇಕಂತಲೇ ಅರ್ಥ ಆಗ್ತಿರಲ್ಲ. ಇನ್ನು ಈ ಕಡೆ ಮುತ್ತು ಮದುವೆ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾನೆ. ಅಡುಗೆ ಮಾಡ್ತಿರುವಾಗಲೂ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾನೆ. ಆವಾಗ ಬ್ರೋಕರ್ ಕಾಲ್ ಮಾಡಿ ಹೇಳ್ತಾನೆ, ನೋಡು ಮುತ್ತು, ಆ ಹುಡುಗಿ ಒಪ್ಪಿದ್ದಾಳೆ, ನೀನು ಆದಷ್ಟು ಬೇಗ ನಾನು ಹೇಳೋ ಪ್ಲೇಸಿಗೆ ಬಾ ಅಂತ ಹೇಳ್ತಾನೆ. ಇನ್ನು ಮುತ್ತು ಬ್ರೋಕರ್ ಜೊತೆ ಆ ಪ್ಲೇಸಿಗೆ ಹೋಗ್ತಾನೆ. ಆಗ ಅವನು ಮದುವೆ ಆಗಬೇಕಂತ ಇರುವ ಹುಡುಗಿ ಬರ್ತಾಳೆ. ಆ ಹುಡುಗಿ ಹೆಸರು ಜಯಂತಿ ಆಗಿರ್ತದೆ. ಆ ಹುಡುಗಿ ಹೇಳ್ತಾಳೆ, ನನಗೆ ನೀವು ಇಷ್ಟ ಆಗಿದ್ದೀರಾ, ನಿಮಗೂ ನಾನು ಇಷ್ಟ ಆಗಿದ್ದೇನಾ ಅಂತ ಕೇಳ್ತಾಳೆ. ಅಷ್ಟೇ ಅಲ್ಲ, ಅವಳ ಬಗ್ಗೆ ಅವಳೆಲ್ಲ ಹೇಳ್ಕೊಳ್ತಾಳೆ, ಹಾಗೂ ಮುತ್ತುನು ಅವನ ಬಗ್ಗೆ ಎಲ್ಲನೂ ಹೇಳ್ಕೊಳ್ತಾಳೆ. ಇನ್ನು ಮುತ್ತು ಅವಳನ್ನು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅವನಿಗೆ ನಿಜವಾಗ್ಲೂ ಮನಸ್ಸಿರಲ್ಲ, ಆದರೆ ವೈಭವಿ ಮತ್ತು ಕಂಠಿ ಮದುವೆ ಆಗಬೇಕಾದ್ರೆ ನಾನು ಈ ಮದುವೆ ಆಗಲೇಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವನಿಗೆ ಮನಸ್ಸು ಇಲ್ಲದೇ ಇದ್ದರೂ ಆ ಹುಡುಗಿಯನ್ನು ಮದುವೆ ಆಗಬೇಕು ಅಂತೇಳಿ ನಿರ್ಧಾರ ಮಾಡ್ತಾನೆ. ಮುಂದೇನಾಗುತ್ತೆ, ಏನಾದರೂ ಮುತ್ತು ಜಯಂತಿನ ಮದುವೆ ಆಗ್ತಾನ, ಅವಳ ಬಗ್ಗೆ ಕೇಳಿ ಮನೆಯವ್ರು ಏನು ಹೇಳ್ತಾಳೆ, ಮುತ್ತು ಮದುವೆ ಆಗ್ತಿರೋದು ಹುಡುಗಿಗೆ 2ನೇ ಮದುವೆ ಅಂತ ಹೇಳಿದ್ರೆ ಮನೆಯವರೆಲ್ಲ ಒಪ್ತಾರಾ, ಏನಾಗುತ್ತೆ, ಅದಲ್ಲದೆ ನಟರಾಜನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಆ ಸೆಲೆಬ್ರೇಷನಲ್ಲಿ ಯಾವುದೇ ತೊಂದರೆ ಇಲ್ಲದೆ ಆ ಸೆಲೆಬ್ರೇಷನ್ ಆಗುತ್ತಾ, ಎಲ್ಲನೂ ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಊಹೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.